ಅದು ಸರ್ಕಾರಿ ಹಾಸ್ಟೆಲ್. ಅಲ್ಲಿರೋ ಬಡ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ನೂರಾರು ಕನಸಿನ ಗೋಪುರ ಕಟ್ಕೊಂಡಿದ್ದಾರೆ. ಆದ್ರೆ ನೆಮ್ಮದಿಯಾಗಿ ಓದೋಕಾಗ್ತಿಲ್ಲ, ಬರೆಯೋಕೂ ಆಗ್ತಿಲ್ವಂತೆ. ಈ ಬಗ್ಗೆ ಸ್ವತಃ ವಿದ್ಯಾರ್ಥಿಗಳೇ ಆರೋಪಿಸಿದ್ದಾರೆ. ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಿ ಅಂತ ಪೋಷಕರು ಹತ್ತಾರು ಕನಸು ಕಾಣ್ತಾರೆ. ಆದ್ರೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ಬ್ರಷ್ ಹಿಡಿದು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಕಸ ಕ್ಲೀನ್ ಮಾಡೋಕು ಇವರೇ, ಹಾಸ್ಟೆಲ್ಗೆ ಸಾಮಗ್ರಿ ಬಂದ್ರು ಕೂಲಿ ಆಳುಗಳು ಇವರೇನೆ. ವಿದ್ಯಾರ್ಥಿಗಳೇ ಮಾಡಬೇಕು ಟಾಯ್ಲೆಟ್ ಕ್ಲೀನಿಂಗ್. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ವಾರ್ಡನ್ ಟಾರ್ಚರ್. ಇದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರದ ಬಿಸಿಎಂ ಹಾಸ್ಟೆಲ್. ಇಲ್ಲಿರೋ ಬಡ ವಿದ್ಯಾರ್ಥಿನಿಯರ ಗೋಳು ಕೇಳಿದ್ರೆ ಆಕ್ರೋಶದ ಕಟ್ಟೆ ಹಿಡಿಯುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಶೌಚಾಲಯ ಕ್ಲೀನ್ ಮಾಡ್ಬೇಕಂತೆ. ಇಲ್ಲದಿದ್ರೆ ವಾರ್ಡನ್ ರಜಿಯಾ ಸುಲ್ತಾನ್ ಕಿರುಕುಳವನ್ನ ಕೊಡ್ತಾರಂತೆ. ಕೇವಲ ಟಾಯ್ಲೆಟ್ ಕ್ಲೀನಿಂಗ್ ಮಾತ್ರವಲ್ಲ, ಹಾಸ್ಟೆಲ್ ಕಾರಿಡಾರ್ ಸ್ವಚ್ಛ ಮಾಡಬೇಕು, ಗಿಡ ಗಂಟಿಗಳನ್ನ ಕ್ಲೀನ್ ಮಾಡ್ಬೇಕಂತ. ಏನಾದ್ರೂ ಲಗೇಜ್ ಬಂದ್ರು ಇವರೇ ಇಳಿಸಿ ಒಳಗೆ ಇಡ್ಬೇಕಂತ. ಹಾಸ್ಟೆಲ್ ನಲ್ಲಿ ದಿನ ಕೆಲಸ ಮಾಡ್ಕೊಂಡಿದ್ರೆ ನಾವು ಓದೋದು ಬರೆಯೋದು ಯಾವಾಗ ಅಂತ ವಿದ್ಯಾರ್ಥಿನಿಯರು ಕಣ್ಣೀರನ್ನ ಹಾಕ್ತಿದ್ದಾರೆ. ಯಾವಾಗ್ಲೂ ಗಲೀಜಾದಂಗೆಲ್ಲ ನಾವೇ ತೊಳಿಬೇಕು. ಓದಕ್ ಕುಂತ್ರೆ ಮತ್ತೆ ಕದ್ದು ಕಳ್ಸಿ ಮತ್ತೆ ನಮ್ ಕೊಡುಗನೆ ತೊಳಸ್ತಾರ. ಇವೆಲ್ಲ ಮಾಡ್ತಾರ. ನಾವು ಓದ್ಕೆದೇವಾಗ ಟೆಸ್ಟ್ ಇಟ್ಟಿರ್ತಾರ. ಇಟ್ಟಿದ್ರು ನಾವ್ ಇಲ್ಲಿ ಓದ್ಕೋಬೇಕಂತ ಬಂದ್ರು ಅಪ್ಪ ಅಮ್ಮ ಎದಕ್ ಕಳಿಸ್ತಾರ. ನಮ್ಗೆ ಕೇಳಿದ್ರು ನಮ್ಗೆ ಅಂತಾರ, ಏನ್ ಕೆಲ್ಸನೇ ಮಾಡಲ್ಲ, ಓದವು ಇಟ್ಕೊಂಡು ಇದೇ ದಾರ್ಧ ಮಾಡ್ರಿ ಅಂತ ನಮ್ಗೆ ಬೈತಿರ್ತೀವಿ. ಅದಕ್ಕೆ ನಾವು ತುಂಬಾ ಕಷ್ಟ ಅನುಭವಿಸಕತ್ತೀವಿ. ನೀವೇ ನೋಡ್ಬೇಕು ನಮ್ಮನ್ನೆಲ್ಲ. ಈ ಬಗ್ಗೆ ವಾರ್ಡನ್ ರಜಿಯಾ ಸುಲ್ತಾನ್ ರನ್ನ ಕೇಳಿದ್ರೆ ಇದೆಲ್ಲ ಷಡ್ಯಂತ್ರ, ವಿನಾಕಾರಣ ಆರೋಪ ಮಾಡ್ತಿದ್ದಾರೆ, ನನ್ನ ತಪ್ಪಿಲ್ಲ ಅಂತಿದ್ದಾರೆ. ನನಗೆ ಅಪಾದನೆ ಹಾಕಿದಾರಲ್ಲ, ಶೌಚಾಲಯಗಳನ್ನು ಮಕ್ಕಳ ಜೊತೆ ತೊಳಸಿದಾರಂತ. ನನ್ನ ಹತ್ರ ಇದೇ ಇನ್ನೂ ಒಂದು ತಿಂಗಳೂ ಆಗಿಲ್ಲ. ನಾನು ಶೌಚಾಲಯಗಳನ್ನು ಹೊರಗಿನವ್ರ ಜೊತೆ ತೊಳಸಿ ಮಾಡಿದ್ದೀನಿ, ಅಮೌಂಟ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಆದರೂ ಮಕ್ಕಳು ನನಗೆ ಮಕ್ಕಳಿಂದ ನಾನು ಮಾಡಿಸಿದಾರ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಒಂದು ದೊಡ್ಡ. ಹೀಗೆ ವಿದ್ಯಾರ್ಥಿನಿಯರು ಟಾಯ್ಲೆಟ್ ಕ್ಲೀನ್ ಮಾಡಿರೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮತ್ತೆ ಕೆಲ ವಿದ್ಯಾರ್ಥಿನಿಯರು ಇದೆಲ್ಲ ಸುಳ್ಳು ಅಂತ ಸ್ಪಷ್ಟನೆ ನೀಡಿರುವ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಬಗ್ಗೆ ಗಮನ ಹರಿಸಬೇಕಿದೆ. ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು.